ಬ್ರೋ ಗ್ರಾವಿಟಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಸ್ಪೇಸ್ ಟೈಮ್ ಕರ್ವೇಚರ? ಬ್ರೋ ಗ್ರಾವಿಟಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಟ್ ಡೈಲಿ ಲೈಫ್ ಅಲ್ಲಿ. ಹಾಗಾದ್ರೆ ಗ್ರಾವಿಟಿನ ಸ್ವಲ್ಪ ಜನ ಸ್ಪೇಸ್ ಟೈಮ್ ಕರ್ವೇಚರ್ ಅಂತಾರಲ್ಲ. ಬ್ರೋ ಗ್ರಾವಿಟಿ ಸ್ಪೇಸ್ ಟೈಮ್ ಕರ್ವೇಚರ್ ಬಟ್ ಆದ್ರೆ ಯೂನಿವರ್ಸ್ಗೆ. ನೀನು ನಿನ್ನ ಫೋನ್ನ ಕೆಳಗಡೆ ಡ್ರಾಪ್ ಮಾಡಿದ್ರೆ ಅದು ಕೆಳಗಡೆ ಬೀಳುತ್ತೆ. ಬಟ್ ಯಾಕೆ? ಯಾಕಂದ್ರೆ ಅರ್ತ್ ಗ್ರಾವಿಟಿ ಅದನ್ನ ಪುಲ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಬ್ರೋ, ಅದೇ ಗ್ರಾವಿಟೇಷನಲ್ ಫೋರ್ಸು. ಇದು ಪರ್ಫೆಕ್ಟ್ಲಿ ವರ್ಕ್ ಆಗುತ್ತೆ ಫಾಲಿಂಗ್ ಆಬ್ಜೆಕ್ಟ್ಗೆ, ಪ್ಲಾನೆಟರಿ ಮೋಷನ್ಗೆ ಮತ್ತೆ ಎಕ್ಸಾಮ್ ಲೆವೆಲ್ ಫಿಸಿಕ್ಸ್ಗೆ. ಹಾಗಾದ್ರೆ 99% ಲೈಫ್ಗೆ ಗ್ರಾವಿಟಿ ಒಂದು ಫೋರ್ಸು. ಹಾಗಾದ್ರೆ ಸ್ಪೇಸ್ ಟೈಮ್ ಕರ್ವೇಚರ್ ಅಂದ್ರೇನು ಬ್ರೋ? ಬ್ರೋ ಬಿಗ್ಗರ್ ಆಬ್ಜೆಕ್ಟ್ಸ್ ಲೈಕ್ ಅರ್ತ್, ಸನ್, ಬ್ಲ್ಯಾಕ್ ಹೋಲ್ ಇದು ಯಾವುದು ಗ್ರಾವಿಟೇಷನಲ್ ಫೋರ್ಸ್ ಇಂದ ಥಿಂಗ್ಸ್ನ ಅದ್ರ ಕಡೆ ಪುಲ್ ಮಾಡಲ್ಲ. ಬಟ್ ಸ್ಪೇಸ್ ಟೈಮ್ ಕರ್ವೇಚರ್ನ ಬೆಂಡ್ ಮಾಡುತ್ತೆ. ಓ ಹಾಗಾದ್ರೆ ಇದು ರಬ್ಬರ್ ಶೀಟ್ ಎಕ್ಸ್ಪೆರಿಮೆಂಟು. ಇಮ್ಯಾಜಿನ್ ಮಾಡ್ಕೋ, ಸ್ಪೇಸ್ ಟೈಮ್ ಒಂದು ರಬ್ಬರ್ ಶೀಟ್ ಅಂತ. ಆ ಶೀಟ್ ಒಳಗೆ ನೀನು ಹೆವಿ ಬಾಲ್ ಇಟ್ಟಾಗ ಅದು ಶೀಟ್ನ ಬೆಂಡ್ ಮಾಡುತ್ತೆ. ಅದೇ ರೀತಿ ಅದಕ್ಕೆ ನೀನು ಸ್ಮಾಲ್ ಬಾಲ್ ಇಟ್ಟಾಗ ಅದು ಶೀಟ್ ಸುತ್ತ ರಿವಾಲ್ವ್ ಆಗುತ್ತೆ. ಆಬ್ಜೆಕ್ಟ್ ಮೂವ್ ಆಗ್ತಾ ಇರೋದು ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇದೆ ಅಂತಲ್ಲ, ಅಲ್ಲಿ ಸ್ಪೇಸ್ ಟೈಮ್ ಕರ್ವೇಚರ್ನ ಅದು ಫಾಲೋ ಮಾಡ್ತಾ ಇದೆ. ಹಾಗಾದ್ರೆ ಇದರಲ್ಲಿ ಯಾವ್ದು ನಿಜ ಬ್ರೋ? ಬ್ರೋ ಫೋರ್ಸ್ ಅನ್ನೋದು ಈಸಿ ಎಕ್ಸ್ಪ್ಲನೇಷನ್. ಬ್ರೋ ಸ್ಪೇಸ್ ಟೈಮ್ ಕರ್ವೇಚರ್ ಅನ್ನೋದು ಡೀಪರ್ ಟ್ರೂತ್ ಮತ್ತೆ ಮೋರ್ ಆಕ್ಯುರೇಟ್ ಎಕ್ಸ್ಪ್ಲನೇಷನ್. ಫೋರ್ಸ್ ಅಂದ್ರೆ ಸನ್ ರೈಸ್ ಆಗುತ್ತೆ ಈಸ್ಟ್ ಅಲ್ಲಿ, ಇದು ಡೈಲಿ ಲೈಫ್ ಟ್ರೂತ್. ಆದ್ರೆ ರಿಯಲ್ ರೀಸನ್ ಏನು ಅಂದ್ರೆ ಅರ್ತು ರೊಟೇಟ್ ಆಗ್ತಾ ಇದೆ, ಇದು ಸ್ಪೇಸ್ ಟೈಮ್ ಕರ್ವೇಚರ್ ಟ್ರೂತ್.